ಬಹಳ ಶಕ್ತಿ ಉಳ್ಳದು ಮೂತಿಯಲ್ಲಿ. ಓಹೋ ಸೂಕರ ಶೇಖರ ಅಲ್ಲ ಹಂದಿ ಹಂದಿ ಅಲ್ವಾ ಸೂಕರ ಅದೇ ಹಂದಿ ಹಂದಿ ಬರು. ಮತ್ತೆ ನೀನು ದೊಡ್ಡ ಶಬ್ದ ಜೂಡಿ ಹಾಕುದು ದೊಡ್ಡ ಶಬ್ದ ಅರ್ಥವೇ ಬೇರೆ ಆಗುತ್ತದೆ. ದೊಡ್ಡ ಜನ ಆಗುವಂತ ಅಂದಾಜು ಸರಿ. ಒಂದು ಈ ಕಡೆಯಿಂದ ಮೂತಿ ಹಾಕಿದ್ರೆ ಸಾಕು, ಒಂದು ಆ ಕಡೆಯಲ್ಲಿ ತೆಗೆಯು. ನಮ್ಮ ಗೆಡ್ಡೆ ಗೆಣಸುಗಳೆಲ್ಲ ಹೊರಗೆ ಹಾಗೆ ಹಂದಿ ಹೋಗ್ಬಿಟ್ಟ ಹಂದಿ ಹೋಗ್ಬಿಟ್ಟ. ಆನಂತರ ನೋಡಿ ಬಲಿಪದ್ದು ಉಪದ್ರ ಉಂಟು. ಯಾವ ಬಲಿಪ? ಎರಡು ಬಲಿಪದ್ದು ಉಪದ್ರ ಉಂಟು. ಯಾವುದೆಲ್ಲ? ಸಣ್ಣ ಬಲಿಪದ್ದು ಉಪದ್ರ ಉಂಟು, ದೊಡ್ಡ ಬಲಿಪದ್ದು ಉಪದ್ರ. ಏನು ಮಾಡ್ತಾರೆ ಅದು? ಒಂದು ಮಧ್ಯರಾತ್ರಿಯವರೆಗೆ ಸಣ್ಣ ಬಲಿಪ ಬರ್ತಾರೆ, ಮಧ್ಯರಾತ್ರಿಯಿಂದ ಬೆಳಿಗ್ಗೆವರೆಗೆ ದೊಡ್ಡ ಬಲಿಪ ಬರುದು. ಬಂದು ಬೊಬ್ಬೆ ಅದರ ಬಾಯಿಗೆ ಬಟ್ಟೆ ತುರುಕಿಸಬೇಕು. ಅಲ್ಲ ಆ ಬೊಬ್ಬೆ ವಾತಾವರಣ ಈ ಕಡೆಯಿಂದ ನಮ್ಮ ದನದ ಹೊತ್ತಿಗೆಯಲ್ಲಿದ್ದಂತ ಎಲ್ಲಾ ದನಗಳನ್ನು ತಿಂದಿದೆ. ಹೌದಾ? ಹೌದಿರ. ಈ ರೀತಿಯಾಗಿ ಹುಲಿಗಳ ಆಯ್ಕೆಗಾಟ. ಆನಂತರ ನೋಡಬೇಕು ಈ ಕಡೆಯಿಂದ ಇದರದ್ದು ಉಪಟಳದ್ದು ಕೋಳಿಯದ್ದು, ಕೋಳಿ ಅಥವಾ ನರಿಯದ್ದು. ನರಿ ಮತ್ತು ಕೋಳಿಗೆ ಉಪಟಳ ಮಾಡುದು. ಇದ್ದ ಕೋಳಿ ಕೂಡಲಿದ್ದಂತ ಎಲ್ಲಾ ಕೋಳಿಗಳನ್ನು ತಿಂದು ನಾಶ. ಕೋಳಿ ಕೂಗುವಾಗ ಎಲ್ಲರಿಗೆ ಎಚ್ಚರ ಆಗ್ತಾ ಇತ್ತು. ಈಗ ಕೋಳಿ ಕೂಗುವುದಿಲ್ಲ, ಇವರೆಲ್ಲ ಮಲಗಿದಲ್ಲೇ ಬಾಕಿ. ಹೌದಾ? ಹೌದರ. ಈ ರೀತಿಯಾಗಿ ಮತ್ತೆ ನಮ್ಮ ಕರಡಿಯದ್ದು ಉಪಟಳ ಸ್ವಲ್ಪ. ಕರಡಿ? ಕರಡಿ ಪಾಪ ಅಲ್ವೇನಾ? ಹೌದು, ಬರೇ ಪಾಪ. ಮತ್ತೆ ಕೃಷಿಗೆ ಮಾತ್ರ. ಹೌದು, ಮನುಷ್ಯರಿಗೆ ಉಪಟಳ ಕೊಡ್ತಾರೆ. ಕರಡಿಯ ಮತ್ತೆ ಏನು ಮಾಡ್ತಾರೆ? ಮೊನ್ನೆ ಒಂದು ನಾಲ್ಕು ಸಂಗತಿ. ನಾನು ಮಧ್ಯಾಹ್ನದ ಹೊತ್ತು ಅನ್ನದ ಮಟ್ಟದಲ್ಲಿ, ಮತ್ತೆ ಸಂಜೆಯಲ್ಲಿ ಚಾಪೆಯಲ್ಲಿರೋದ, ಮತ್ತೆ ಅನ್ನದ ಮಟ್ಟದಲ್ಲಿ ಮಧ್ಯಾಹ್ನ ನೀರೆಂತದ್ದು ಮಾಡುವುದ? ಊಟಕ್ಕೆ ಗೊತ್ತದ? ಹೌದ್ರೆ. ಒಂದು ಎರಡು ಮೂರನೇ ದಿವಸ ತಗೊಂಡೋಗಿದ್ದೇನೆ ಅಷ್ಟೇ. ಅದು ಎಲ್ಲಿಗೆ ನೀನು ಇಡುವುದು? ಎಂತದ್ದು? ಅದು ಲೆಕ್ಕ ಮಾಡಿ ಇಡುವುದ ನೀನು? ಅಲ್ಲ, ಅದು ಪ್ರಾರಂಭದ ಅಂತ. ಹಾಗೆ ಅದು ಗೊತ್ತಾಗ್ತದೆ. ಹಾಗೆ ಮೂರನೇ ದಿವಸ ತಗೊಂಡು ಹೊರಗಡೆ ಬಂದು ಬರ್ಬೇಕಾಗಿ ಏನು? ಓ ಮಗ